ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಬಿಸಿಯು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಗಾಗಿ ಒಂದು ಒಂದು ನಾಟಕ ಭಾಗದ 1ನೇ ದೃಶ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಗಿಳಿಯು ಪಂಜರದೊಳಿಲ್ಲ ಅನ್ನುವಂತಹ ನಾಟಕದ 1ನೇ ದೃಶ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. 1ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ಈ ತರಗತಿಯಲ್ಲಿ ಸುಮಾರು ಈಗ 8ರಲ್ಲಿ 5ರಿಂದ 10 ಅಂಕಗಳಿಗೆ ಈ ತರಗತಿ ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈಗ ನೋಡಿ, ಗಿಳಿಯು ಪಂಜರದೊಳಗಿಲ್ಲ ಅನ್ನುವಂಥದ್ದು ಅಥವಾ ಗಿಳಿಯು ಪಂಜರದೊಳಿಲ್ಲ ಅನ್ನುವ ನಾಟಕದ ಪಿ ಲಂಕೇಶ್ವರ ಬರೆದಿರ್ತಕ್ಕಂತಹ ನಾಟಕದ 1ನೇ ದೃಶ್ಯದ ದೃಶ್ಯ 1ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ದೃಶ್ಯ 1ರಲ್ಲಿ ಯಾವ ಯಾವ ವಿಚಾರಗಳಿವೆ, ಏನೇನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಥವಾ ಈ ನಾಟಕ ಯಾವ ಒಂದು ವರ್ಗವನ್ನ ಇಟ್ಕೊಂಡು ಮಾತಾಡ್ತಾ ಇದೆ, ಅಥವಾ ಇದರ ವಸ್ತು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಪಾತ್ರ ಪರಿಚಯವನ್ನ ನಾವು ಗಮನಿಸೋದಾದ್ರೆ, ನೋಡಿ, ಗಂಡ ಅಂದ್ರೆ ಪ್ರೊಫೆಸರ್ ಇದ್ದಾರೆ ಇಲ್ಲಿ, ಹೆಂಡತಿ ಗಂಗು ಅಂತಕ್ಕಂಥವ್ರು, ಹಾಗೇನೆ ಗಾಯತ್ರಿ ಮಗಳು, ನೋಡಿ ಪ್ರೊಫೆಸರ್ ಮತ್ತೆ ಗಂಗು ಇವರ ಮಗಳು ಗಾಯತ್ರಿ, ಹಾಗೇನೆ ಮುನಿಸ್ವಾಮಿ ಇಲ್ಲಿ ವ್ಯಕ್ತಿ ಬರ್ತಾನೆ, ಹಾಗೆ ಕ್ಷೌರಿಕ ಅಂತಕ್ಕಂಥ ಒಂದು ಪಾತ್ರ ಬರುತ್ತೆ. ಈ ಇಷ್ಟು ಪಾತ್ರಗಳು ಈ ನಾಟಕದ ದೃಶ್ಯ 1ರಲ್ಲಿ ಬರ್ತಕ್ಕಂಥದ್ದು. ಹಾಗೇನೆ ಪ್ರಮುಖ ಅಂಶಗಳನ್ನು ಕೂಡ ನಾವು ಇಡೀ ನಾಟಕದಲ್ಲಿ ಯಾವ್ಯಾವ ವಿಚಾರಗಳು ಅಡಗಿವೆ ಅಂತಕ್ಕಂಥ ನಾನು ಪ್ರಮುಖ ಅಂಶಗಳನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ನೋಡಿ, ಈ ಕಥಾವಸ್ತು ಏನ್ ಹೇಳ್ತಾ ಇದೆ ಇಲ್ಲಿ ನಾವು ಗಮನಿಸೋದಾದ್ರೆ, ಮಧ್ಯಮ ವರ್ಗದ ಬದುಕಿನ ಒಂದು ಅನಾವರಣವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಮಧ್ಯಮ ವರ್ಗದವರು ಹೇಗೆ ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಅಥವಾ ಮಧ್ಯಮ ವರ್ಗದ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ಅದೇ ವಿಚಾರವನ್ನ ನೋಡಿ, ಇಲ್ಲಿ ನಾವು ಗಮನಿಸೋದಾದ್ರೆ ಈ ನಾಟಕವನ್ನ ಪಿ ಲಂಕೇಶ್ ರವರು ಬರೆದಿದ್ದಾರೆ ಅಂತಕ್ಕಂಥದ್ದು. ನೀವು ಈಗ 5 ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ, ಆ ಸಂದರ್ಭದಲ್ಲಿ ಹೇಗೆ ಬರೀಬೇಕು ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ನೋಡಿ, ಗಿಳಿಯು ಪಂಜರದೊಳಿಲ್ಲ ನಾಟಕ ದೃಶ್ಯ 1ರ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗೇನೆ ಈ ನಾಟಕದಲ್ಲಿ ಏನಪ್ಪಾ ಅಂದ್ರೆ, ಪ್ರಾರಂಭದಲ್ಲಿಯೇ ನಾವು ಮಧ್ಯಮ ವರ್ಗದ ಒಂದು ಮನೆಯ ವಾತಾವರಣ ಆಗಿರ್ಬೋದು, ಆ ಮನೆಯ ಒಂದು ಆ ಗಂಡ ಹೆಂಡತಿಯರ ಸಂಭಾಷಣೆ ಆಗಿರ್ಬೋದು, ಅಥವಾ ಆ ಬದುಕು ಹೇಗೆ ಇತ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಬಹುದು. ನೋಡಿ, ಮೊದಲಿಗೆ ನಾಟಕದ ಪ್ರಾರಂಭದಲ್ಲಿಯೇ ಮಧ್ಯಮ ವರ್ಗದ ಒಂದು ಮನೆ, ಆ ಮನೆಯಲ್ಲಿ ಸುಮಾರು ಇಲ್ಲೆಲ್ಲ ಒಂದ್ ಕಡೆ ಆ ಬೆಳಗ್ಗೆ ಏಳುವಂತಹ ಸಮಯ, ಒಂದ್ ಕಡೆ ಮಗು ಅಳ್ತಾ ಇರತಕ್ಕಂಥದ್ದು, ಇಲ್ಲಿ ತಾಯಿ ಆ ಮಗುವನ್ನ ಸುಮ್ಮನಿರಿಸೋದಕ್ಕೆ ಹಾಡನ್ನ ಹಾಡ್ತಾ ಇರ್ತಕ್ಕಂಥದ್ದು, ಇನ್ನೂ ಒಂದ್ ಕಡೆ ಆ ಮಗು ಚೀರಾಟ ಮಾಡ್ತಾನೆ ಇದೆ, ಹಾಗೇನೆ ಇತ್ಯಾದಿ ಸಪ್ಪಳಗಳು ಅಲ್ಲಿ ಕೇಳಿಸ್ತಾ ಇದ್ದಾವೆ. ಆ ಕೇಳಿಸ್ತಾ ಇದ್ದಂತ ಸಂದರ್ಭದಲ್ಲಿ ಸುಮಾರು 12 ವರ್ಷದ ಹುಡುಗಿ ಗಾಯತ್ರಿ ಆ ಬಿದ್ದಿರ್ತಕ್ಕಂತಹ ಗಿಲಿಕಿಯನ್ನ ಆ ಕುರ್ಚಿಯ ಟೇಬಲ್ ಕೆಳಗೆ ಎಲ್ಲ ಒಂದ್ ಕಡೆ ಹುಡುಕ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇದೆಲ್ಲವೂ ಈ ಒಂದು ಉದಾಹರಣೆಗೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಅಲ್ಲಿ ಎಲ್ಲ ಒಂದ್ ಕಡೆ ಮನೆ ಯಜಮಾನರ ಪ್ರವೇಶವಾಗುತ್ತೆ. ಯಾಕೆಂದ್ರೆ ಮಗು ಅಳ್ತಾ ಇದೆ, ತಾಯಿ ಮಗುವನ್ನ ಸುಮ್ನೆ ಇರಿಸ್ತಾ ಇದ್ದಾರೆ, ಹಾಗೇನೆ 12 ವರ್ಷದ ಮಗು ಗಾಯತ್ರಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ, ಆ ಮಗು ಕೆಳಗಡೆ ಗಿಲಿಕಿ ಬಿದ್ದಿದೆ, ಅದನ್ನ ಹುಡುಕುವಂತಹ ಒಂದು ಪ್ರಯತ್ನದಿದ್ದಾಳೆ. ಆಗ ಆ ಪ್ರಯತ್ನ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಆ ಮನೆಯ ಯಜಮಾನರು ಇಲ್ಲಿ ಪ್ರವೇಶ, ಪ್ರೊಫೆಸರ್ ಅಂತಾನೆ ನಾವು ಕರಿತೀವಿ. ಹಾಗೇನೆ ಅಲ್ಲಿ ಗಂಡ, ಸಭಾಷ್, ಹೇಗ್ ಅಳ್ತಿದ್ದಾನೆ ತನ್ನ ಮಗ ಅಂತ ಹೇಳಿ ತನ್ನ ಹೆಂಡತಿಯನ್ನ, ಗಂಗು ಪಾಪು ಯಾಕೆ ಅಳ್ತಿದ್ದಾನೆ ಗೊತ್ತಿಲ್ವೇನೆ, ಹಾಗೆ ಹೀಗೆ ಅಂತ ಇಲ್ಲಿ ಮಾತುಕತೆ ನಡೀತಾ ಇದೆ, ಸಂಭಾಷಣೆ. ಹಾಗೇನೆ ಈಗ ಈಗ ಇತ್ತ ಬಾ, ನಿನ್ನ ರಾಜಕುಮಾರನ ದರ್ಶನವಾಗಲಿ, ಮತ್ತೆ ಮಲಗುತ್ತೆ ಸುಮ್ನಿರಿ ಅಂತ ಅಲ್ಲಿ ಹೆಂಡತಿ ಹೇಳ್ತಾ ಇದ್ರೆ, ಈ ಕಡೆ ಬಾ, ಬೆಳಗ್ಗೆನೆ ನಿನ್ನ ರಾಜಕುಮಾರನ ದರ್ಶನವನ್ನ ನಾನು ಪಡಿಬೇಕು ಅಂತ ಅಲ್ಲಿ ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಒಂದ್ ರೀತಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ, ಸಾಮಾನ್ಯ ವರ್ಗದ ಕುಟುಂಬದ ಒಂದು ಇಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನಂದೆ, ಇಲ್ಲಿ ಗಟ್ಟಿಯಾಗಿ ಮಲಗುತ್ತೆ ಸುಮ್ನಿರಿ ಅಂತ ಹೇಳ್ದೆ ಅಂತ ಇಲ್ಲಿ ಗಂಡ ಹೆಂಡತಿಯ ಒಂದು ಸಂವಾದ, ಇಲ್ಲಿ ಮಾತುಕತೆ ನಡೀತಾ ಇರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಗಂಡ ಏನ್ ಹೇಳ್ತಾ ಇದ್ದಾನೆ, ಬಪ್ಪರೇ ಮಗ
ಎಲ್ಲ ಒಂದ್ ಕಡೆ ಮಲಗ್ತಾನ, ಕಣ್ರೆಪ್ಪೆ ತರ ಎಲ್ಲ ಒಂದ್ ಕಡೆ ಒಟ್ಕುಟ್ಟೋದೇ ನಿಮ್ ಕೆಲ್ಸ ಅಂತ ಇಲ್ಲಿ ಹೆಂಡತಿ ಗಂಡನಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ಗಂಗು ಪ್ರೊಫೆಸರ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಕಪ್ಪೆ ತರ ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇರ್ತೀರಾ, ಒಟ್ಕುಟ್ಟೋದೇ ನಿಮ್ ಕೆಲ್ಸ ಅಂತ ಹೇಳಿದ್ಮೇಲೆ, ಬಾ ಮತ್ತೆ ಪರವಾಗಿಲ್ಲ ಗಾಯತ್ರಿ ಮಲಗಿಸ್ತಾಳೆ, ಬಾ ಈ ಕಡೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತನಾಡೋಣ ಅಂತ ಇಲ್ಲಿ ಪ್ರೊಫೆಸರ್ ಅದು ಗಂಡ ಹೆಂಡತಿಯನ್ನ ಕರೀತಾರೆ. ಆ ಕರೆದಂತ ಸಂದರ್ಭದಲ್ಲಿ ನನಗೆ ಒಂದು ಪ್ರಾಬ್ಲಮ್ ನೋಡಿ, ಇಲ್ಲಿ ಗಂಡ ಹೆಂಡತಿಯನ್ನ ಒಂದು ರೀತಿ ಹಾಸ್ಯದ ಒಂದು ವಿನೋದದ ರೀತಿಯಲ್ಲಿ ಹಾಸ್ಯಮಯವಾಗಿರ್ತಕ್ಕಂಥ ಒಂದು ದೃಶ್ಯ ಇದು. ಏನಪ್ಪಾ ಅಂದ್ರೆ, ನನಗೊಂದು ಪ್ರಾಬ್ಲಮ್ ಚಿನ್ನ. ನೋಡಿ ಎಷ್ಟು ಆ ಒಂದು ಆ ಬದುಕನ್ನ ಆ ಬದುಕಿನ ಒಳಗಡೆನೆ ಯಾವ ರೀತಿ ಅವ್ರು ಬದುಕ್ತಾ ಇದಾರೆ ಅಂದ್ರೆ, ಅವ್ರ ಬದುಕು ಎಷ್ಟೇ ಒಂದ್ ರೀತಿಲಿ ಕಷ್ಟದ ಸ್ಥಿತಿಯಲ್ಲಿದ್ರು ಕೂಡ ಅವರ ಮಾತಿಗೆ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ಜನ ಮಧ್ಯಮ ವರ್ಗದ ಜನ ಬದುಕ್ತಾರೆ ಅಂತಕ್ಕಂಥದ್ದು. ಒಂದ್ ಕಡೆ ಏನು ಇಲ್ಲ ಒಂದ್ ಕಡೆ ನನಗೆ ಅದೇ ಪ್ರಾಬ್ಲಮ್ ಚಿನ್ನ. ಏನು, ಬೀಜದಿಂದ ಮರವು, ಮರದಿಂದ ಬೀಜನೋ, ಬೀಜದಿಂದ ಮರವೋ, ಮರದಿಂದ ಬೀಜನೋ ಅಂತಕ್ಕಂಥದ್ದು. ಹೀಗೇನೆ ಇದ್ದ ಹಾಗೇನೆ ನಿನ್ನ ಹಾಡಿನಿಂದ ಹತ್ತನೋ ಅವನು, ಹತ್ತಿದ್ರಿಂದ ಹಾಡಿದೆಯೋ. ನೋಡಿ, ಆ ಮಗು ಎಲ್ಲ ಒಂದ್ ಕಡೆ ನಿನ್ ಮಗ ಅಥವಾ ನನ್ ಮಗ ಅವ್ರು ಹೇಳ್ತಾ ಇದಾರೆ, ಈಗ ನಿನ್ನ ಹಾಡು ಹೇಳದ್ರಿಂದ ಅವನೇನಾದ್ರೂ ಹತ್ನೋ, ಅಥವಾ ಎಲ್ಲೋ ಒಂದ್ ಕಡೆ ಅವನು ಹತ್ತದ್ರಿಂದ ನೀನು ಹಾಡ್ದೋ ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಹಾಸ್ಯಮಯವಾದಂತಹ ಒಂದು ಸಂಭಾಷಣೆ ನಡೀತಾ ಇದೆ. ನೋಡಿ, ಎಷ್ಟು ಅನ್ಯೋನ್ಯತೆ ಇದೆ ಇಲ್ಲಿ ಗಂಡ ಹೆಂಡಿರಲ್ಲಿ ಅನ್ನೋದನ್ನ ನಾವು ಗಮನಿಸ್ಬೋದು. ನೋಡಿ, ಬದುಕಿನಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಮುಖ್ಯ ಗಂಡ ಹೆಂಡಿರಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದೆ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ನಂಗೂ ಅದೇ ಕಣ್ರಿ ಪ್ರಾಬ್ಲಮ್. ಇಲ್ಲಿ ನೋಡಿ, ಇವ್ರು ಪ್ರೊಫೆಸರ್ ಆದ್ರೂ ಕೂಡ ಅವ್ರಿಗೆ ಹೆಂಡತಿ ಗಂಗು ಪ್ರಶ್ನೆ, ನನಗೂ ಅದೇ ಕಣ್ರಿ ಪ್ರಾಬ್ಲಮ್. ಹುಡುಗರು ದಡ್ರು ಅಂತ ಪಾಠ ಹೇಳ್ತಿರೋ, ಅಥವಾ ನೀವು ಪಾಠ ಹೇಳ್ತಿದ್ರಿಂದ ಅವರು ದಡ್ರಾದ್ರೋ. ನೋಡಿ, ಹುಡುಗರು ನೀವು ದಡ್ರು ಅಂತ ಪಾಠ ಮಾಡ್ತಿರೋ, ಅಥವಾ ನೀವು ಪಾಠ ಹೇಳೋದ್ರಿಂದ ಹುಡುಗರು ದಡ್ರಾದ್ರೋ, ಅದೇ ನನಗೆ ಡೌಟ್ ಅಂತ ಒಂದ್ ರೀತಿಯಲ್ಲಿ ಹಾಸ್ಯಮಯವಾದಂತಹ ಒಂದು ಸಂಭಾಷಣೆ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗೇನೆ ಮುಂದೆ ಇಲ್ಲಿ ಮಗು ಸಂಪೂರ್ಣವಾಗಿ ಅಳು ನಿಲ್ಲಿಸಿತ್ತು. ಆದ್ರೆ ಇಲ್ಲಿ ನೋಡು ಯಾವುದು ನಿಜ, ಈ ತರದ ಪ್ರಶ್ನೆಗಳು. ನಿಮ್ಮ ಗದ್ದಲಕ್ಕೆ ಹೆದರಿಕೊಂಡಿರಬೇಕು ಅಷ್ಟೇ, ಅಲ್ಲ ಗಂಟೆ ಸದ್ದಿಗೆ ಸುಮ್ಮನಾಗಿರಬೇಕು. ಹೀಗೆ ಆ ಮಗು ಏನಕ್ಕೆ ಸುಮ್ಮನಾಗ್ತು, ಹಾಗೆ ಹೀಗೆ ಏನಾದ್ರು ಒಂದು ಕೆಲವೊಂದು ಚರ್ಚೆಗಳು ನಡೀತಾ ಇರ್ತವೆ. ಇಷ್ಟೆಲ್ಲ ಆದ್ಮೇಲೆ ಸರಿ, ಒಂದ್ ಕಡೆ ಗಾಯತ್ರಿ ಬರ್ತಾಳೆ. ಆಗ ಎಲ್ಲ ಒಂದ್ ಕಡೆ ಕುತ್ಕೋ ಅಂದ್ರೆ ಕುತ್ಕೋಬೇಕು ಗಾಯತ್ರಿ. ನೋಡಿ, ಅಲ್ಲಿ ಎಲ್ಲ ಒಂದ್ ಕಡೆ ಆ ಗಂಗು ಪಕ್ಕದಲ್ಲಿ ಕೂತಿದ್ದಾರೆ, ಪ್ರೊಫೆಸರ್ ಪಕ್ಕದಲ್ಲಿ. ಗಾಯತ್ರಿ, ನಿನಗೆ ಆ ಮಗು ಬರುತ್ತೆ ಅಲ್ಲಿಗೆ. ಗಾಯತ್ರಿ, ನಿನಗೆ ಎಲ್ಲ ಒಂದ್ ಕಡೆ ನಾಳೆ ಇಲ್ಲಿ ಎಕ್ಸಾಮ್ ಇದೆಯಲ್ವಾ, ಪರೀಕ್ಷೆ ಇದೆಯಲ್ವಾ, ಹೋಗ್ ನೀನ್ ಕುತ್ಕೊಂಡು ಓದ್ಕೋ, ನಿನ್ ಟೆಸ್ಟ್ ಇದೆಯಲ್ವಾ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿಂದ ಸೀದಾ ಗಾಯತ್ರಿ ಹೋಗ್ತಾಳೆ. ಹೋದಾದ್ಮೇಲೆ ಅವಳು ಎಲ್ಲ ಒಂದ್ ಕಡೆ ಈ ಮಧ್ಯದಲ್ಲಿ ಆ ಏನೋ ಗೊತ್ತೋ ಇಲ್ಲ, ಆದ್ರೂ ಕೂಡ ನಾವು ಅವಳಿಗೆ ಎಷ್ಟು ವರ್ಷ ಗೊತ್ತಾ ಈಗ, ಹಾಗೆ ಹೀಗೆ ಅಂತ ಅಲ್ಲಿ ಮಾತುಕತೆ. ನಾವು ನಂದಿಗೆ ಹೋಗಿದ್ದಾಗ ಅವಳಿಗೆ 7 ವರ್ಷ. ಸರಿ, ಈಗ 7ರಲ್ಲಿ 2 ಹೋದರೆ ನೋಡಿ, ಈಗ ಆಲ್ರೆಡಿ ಅವಳು ಕೂಡ ಬುದ್ಧಿವಂತಳಾಗಿದ್ದಾಳೆ. ನಾವ್ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದೀವಿ ಏನು ಅನ್ನೋದು ಅವಳಿಗೂ ಅರ್ಥ ಆಗುತ್ತೆ. ಸರಿ, ನಿಮ್ಮ ಈ ಒಂದು ಕಥೆಯನ್ನೆಲ್ಲ ಬಿಟ್ಟು ಮುಂದೆ ಹೋಗಿ ಅಂತ ಈ ತರ ಅವಳು ಮಾತನಾಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಎಲ್ಲ ಒಂದ್ ಕಡೆ ಊಟಿಯಲ್ಲಿದ್ದಾಗ ನಾನೇ 14ರ ಮಗ್ಗಿಯನ್ನ ಬರೆದು ಕೊಟ್ಟಿದ್ದೆ ಅಂತಕ್ಕಂಥದ್ದು, ಇದೆಲ್ಲ ಸಂಭಾಷಣೆಗಳು ನಡೀತಾ ಇದ್ದಾವೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಮಕ್ಕಳು, ಹಾಗೇನೆ ಗಂಡ ಹೆಂಡತಿ ಈ ತರದ ಇರ್ಬೇಕಾದ್ರೆ ಏನೆಲ್ಲ ಸಂಭಾಷಣೆಗಳು ನಡೀತವೆ ಅಂತಕ್ಕಂಥದ್ದನ್ನ ಈ ಒಂದು ನಾಟಕ ಭಾಗ ನಮ್ಗೆ ತಿಳಿಸ್ತಾ ಇದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಏಕೆ ನೋಡಿ, ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಮರವು ತುಂಬಾ ಜಾಸ್ತಿ ಇದೆ ಅಂತ ಗಂಗು ಪ್ರೊಫೆಸರ್ಗೆ ಹೇಳ್ತಕ್ಕಂಥದ್ದು. ಆಗ ಗಂಗು ಇಲ್ಲಿ ಪ್ರಶ್ನೆ ಮಾಡ್ತಾಳೆ, ಏನಂತ ಅಂದ್ರೆ, ನಿಮ್ ಏಜ್ ಹೆಂಗ್ ಹೇಳ್ತೀರಾ ಅಂತ ಅಂದಾಗ, ಅಯ್ಯೋ ಸರ್ಟಿಫಿಕೇಟ್ ನೋಡಿ ಹೇಳ್ತೀನಿ ಅಂತಕ್ಕಂಥದ್ದು. ಮತ್ತೆ ಅವ್ರ ಹಾಸ್ಯಮಯವಾಗಿ ಹಾಗೆ ಇಷ್ಟೆಲ್ಲ ಆದ್ಮೇಲೆ 4 ವರ್ಷದ ಕೆಳಗೆ ಕೆಂಪು ಶರ್ಟ್ ಹಾಕೊಂಡು ನೋಡಿ, ಇಲ್ಲಿ ಎಲ್ಲ ಒಂದ್ ಕಡೆ ಹೆಂಡತಿ ತನ್ನ ಗಂಡನ ಕಾಲನ್ನ ಯಾವ ರೀತಿ ಎಳಿತಾ ಇರ್ತಾಳೆ ಅಂತ ಅನ್ನೋದು ನೋಡೋದಾದ್ರೆ, ಇಲ್ಲಿ 4 ವರ್ಷದ ಕೆಳಗೆ ಒಂದು ಘಟನೆ ನಡೆದಿತ್ತು, ನಿಮ್ಗೆ ನೆನಪಿದ್ಯಾ? ಏನಂದ್ರೆ,
ಇಲ್ಲಿ 4 ವರ್ಷದ ಕೆಳಗೆ ಕೆಂಪು ಶರ್ಟ್ ಹಾಕೊಂಡು ಬೀದಿಲಿ ಹೋಗ್ತಿದ್ರಿ. ಆಗ ಸಾವ್ಕಾರ್ ಮುನಿಯಪ್ಪನ ನಾಯಿ ಅಟ್ಟಿಸಿಕೊಂಡು ಬಂದು ಅದು ಎಲ್ಲೋ ಒಂದ್ ಕಡೆ ಕಾಲ್ ಕತ್ರಿ ಹಾಗೆ ಅದು ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇತ್ತಪ್ಪ ಅಂತಂದ್ರೆ ಅದು ನೀವು ಒಂದು ರಿಕ್ಷಾಕ್ಕೆ ಹೊಡೆದ್ರಿ. ಆಗ ಪೊಲೀಸ್ನವ್ರು ಬಂದಿದ್ದು ಇದನ್ನೆಲ್ಲವನ್ನ ಮರ್ತಿದ್ದೀರಾ? ಈ ತರದ ಕೆಲವೊಂದು ಹಾಸ್ಯವನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗೆ ಮತ್ತೆ ಅಯ್ಯೋ ಅದೇನ್ ಹೇಳ್ತೀಯ ಬಿಡು ಹಳೇ ಕತೆ ಅಂತ ಸುಮ್ನೆ ನಗ್ಗಿ ಇಲ್ಲೆಲ್ಲೋ ಒಂದ್ ಕಡೆ ನಕ್ಕಿ ಸುಮ್ಮನಾಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಗಾಯತ್ರಿಯ ಪ್ರವೇಶವಾಗುತ್ತೆ. ತಿರ್ಗಾ ಮಗಳು ಅಲ್ಲೇ ಬರ್ತಾಳೆ. ಅದಾದ್ಮೇಲೆ ಸರಿ ಈಗ ನನ್ನನ್ನು ಮುಟ್ಬೇಡಿ ನಿಂಪ ನೀವು. ಸೊ ನಿಮ್ಮ ತಲೆ ನೋಡ್ಕೊಳ್ಳಿ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ ಇಲ್ಲಿ ಗಂಡ ಹೆಂಡತಿ ಅಥವಾ ಗಂಗು ಪ್ರೊಫೆಸರ್ಗೆ. ಏನಕ್ಕೆ ತಲೆ ನೋಡ್ಕೊಳ್ಳಿ? ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಕ್ಷೌರವನ್ನ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು. ಪ್ರೊಫೆಸರ್ ಏನ್ ಮಾಡಿದಾರಪ್ಪ ಇಲ್ಲಿ ಅಂತಂದ್ರೆ ಕ್ಷೌರವನ್ನ ಮಾಡಿಸ್ಕೊಂಡು ಬಂದಿದ್ದಾರೆ. ಚೆನ್ನಾಗೆ ಎಲ್ಲೋ ಒಂದ್ ಕಡೆ ಅವನ್ ಏನ್ ಮಾಡಿದಾನೆ, ನುಣ್ಣಗೆ ತಲೆಯನ್ನ ಎಲ್ಲೋ ಒಂದ್ ಕಡೆ ಕೂದಲನ್ನ ಇಲ್ಲಿ ಕತ್ತರಿಸಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಸರಿ ಒಂದ್ ಕಡೆ ಮನೆಯ ವಿಚಾರಗಳನ್ನ ನೋಡಿ. ಇದೇ ರೀತಿ ಜಯ ಸೀರೆಗೆ ಅಂತ ಕೊಟ್ಟಿರ್ತಕ್ಕಂಥ ಹಣವನ್ನೆಲ್ಲ ನೀವೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲ ಖರ್ಚು ಮಾಡ್ತಾ ಇದ್ರ ಅಂತಕ್ಕಂಥದ್ದು. ಸರಿ ಮುಗಿತಾ ನಿಂದು 1ನೇ ತಾರೀಕಿನ ಪುರಾಣ? ಯಾಕೆಂದ್ರೆ ಮಧ್ಯಮ ವರ್ಗದ ಈ ಕುಟುಂಬದಲ್ಲಿ ನಾವೇನ್ ಮಾಡ್ತಾ ಇರ್ತೀವಪ್ಪ ಅಂದ್ರೆ 1ನೇ ತಾರೀಕು ಸಂಬಳ ಬಂದ್ರೆ ಇನ್ನ 30ನೇ ತಾರೀಕಿನವರೆಗೂ ನಾವೇನ್ ಮಾಡ್ತಾ ಇರ್ತೀವಿ, ಅದನ್ನೇ ಅಷ್ಟು ಹಣದಲ್ಲೇ ಇಡೀ ಬದುಕಿಗೆನ ಖರ್ಚು ವೆಚ್ಚಗಳನ್ನೆಲ್ಲವನ್ನ ನೋಡ್ಕೋಬೇಕಾಗಿರುತ್ತೆ. ಹಾಗಾಗಿ 1ನೇ ತಾರೀಕು ಅದು ಸಂಬಳ ದಿನ ಆಗಿರುತ್ತೆ. 1ನೇ ತಾರೀಕು ಬಂದ್ರೆ ಎಲ್ಲೋ ಒಂದ್ ಕಡೆ ನಿನಗೆ ಮುಗಿತಾ ಪುರಾಣ ಅಂತ ಈ ತರದ ಚರ್ಚೆಗಳಲ್ಲಿ ಗಂಡ ಹೆಂಡರ ನಡುವೆ ನಡೀತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಏನು ಅಂತ ನೋಡೋದಾದ್ರೆ ಒಂದ್ ಕಡೆ ಅವ್ರು ನಗ್ತಾ ಇದಾರೆ ಇವ್ರು. ಯಾಕೆಂದ್ರೆ ನಿರೂಪಕರಿಗೆ ಅಥವಾ ಇಲ್ಲಿ ಈ ಬರ್ತಕ್ಕಂತಹ ಯಾರು ಪ್ರೊಫೆಸರ್ ಅವರು ಎಲ್ಲ ಒಂದ್ ಕಡೆ ಕ್ಷೌರ ಮಾಡಿಸ್ಕೊಂಡ್ ಬಂದಿರೋದ್ರಿಂದ ಒಂದ್ ರೀತಿ ನಗ್ತಾ ಇದಾರೆ. ಅಷ್ಟರ ಮಟ್ಟಿಗೆ ಅವನ್ ಯಾಕೆ ಆ ರೀತಿ ಅಷ್ಟು ಈ ಒಂದ್ ರೀತಿಲಿ ಯಾಕೆ ಆ ತರದ ಮಟ್ಟಿಗೆ ಅವನು ಕ್ಷೌರಿಕ ಈ ತಲೆಯನ್ನ ಕತ್ತರಿಸಿದ್ದಾನೆ? ಇದಕ್ಕೆ ಕಾರಣ ಏನು? ಸರಿ ಬಿಡು ಹೋಲಿ. ನೋಡಿ ಇಲ್ಲಿ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹೆಣ್ಮಕ್ಳೇ ಬೆಸ್ಟ್. ಅವರು ಯಾವ ತರ ಜಡೆ ಹಾಕೋರು, ಮೋಟು ಜಡೆ ಅಂತೀವಿ ಅಥವಾ ಇಲ್ಲಿ ಚೋಟು ಜಡೆ, ಈ ತರದ ವಿಚಾರಗಳಿರ್ತಾವ. ಆದ್ರೆ ಗಂಡಸರು ಆಗಲ್ಲ. ಒಂದ್ ಕಡೆ ಹೋಗ್ಲಿ ಬಿಡು, ಗಂಡಸರು ಮಾತ್ರ ಚೋಟುದ್ದ ಕೂದಲು ಸಾಕು. ಆದ್ರೆ ಪಕ್ಕದಲ್ಲಿ ನೀಟಾಗಿ ಕತ್ತರಿಸಿರಬೇಕು. ಕತ್ತಿ ತಗೊಂಡು ಹರಿದು ಎಲ್ಲೋ ಒಂದ್ ಕಡೆ ಅವನೇನ್ ಮಾಡಿರ್ತಾನಪ್ಪ ಅಂದ್ರೆ ಗಾರ್ಡನಿಂಗ್ ಮಾಡ್ಬಿಟ್ಟಿರ್ತಾನೆ ಅಂತಕ್ಕಂಥದ್ದು. ಈ ತರದ ವಿಚಾರಗಳು ಮಾತಾಡಿ ನಾವೇನ್ ಮಾಡ್ತೀವಿ, ಅಕಸ್ಮಾತ್ ಈಗ ಇನ್ನೊಂದು ಹೇಳ್ತಾ ಇದಾರೆ, ಮಹಿಳೆಯರಿಗಿಂತ ಎಲ್ಲೋ ಒಂದ್ ಕಡೆ ಪುರುಷರೇ ಎಲ್ಲೋ ಒಂದ್ ಕಡೆ ಬೋಳು ತಲೆಯವರಾಗಿರ್ತಾರೆ. ಯಾಕೆಂದ್ರೆ ಮಹಿಳೆಯರಿಗೆ ಅಷ್ಟು ತಲೆ ಕೂದಲು ಉದುರೋದಿಲ್ಲ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪುರುಷರಿಗೆ ಉದುರುತ್ತದೆ ಅಂತಕ್ಕಂಥದ್ದು. ಈ ತರದ ವಿಚಾರಗಳು ಇವೆಲ್ಲ ಚರ್ಚೆ ಆಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಪ್ರೊಫೆಸರ್ ಆದ್ರೆ ಇಲ್ಲಿ ಮಾತನಾಡ್ತಾರೆ, ಪ್ರತಿ ತಿಂಗಳು 1ನೇ ತಾರೀಕು ಇಲ್ಲಿ ಹೋಗ್ತೀನಲ್ಲ ನೋಡಿ, ಎಲ್ಲಿ ನೀವು ಈ ಕ್ಷೌರವನ್ನ ಮಾಡಿಸಿದ್ರಿ, ಎಲ್ಲಿ ಈ ತಲೆ ಕೂದಲನ್ನ ಕತ್ತರಿಸಿದ್ರೆ, ನಾನು ಪ್ರತಿ ಸಾರಿ ಪ್ರತಿ ತಿಂಗಳು 1ನೇ ತಾರೀಕು ಹೋಗ್ತೀನಲ್ಲ ಅದೇ ಕ್ಷೌರಿಕ. ಏನಪ್ಪಾ ಅಂತಂದ್ರೆ ಅವನು ಯಾವ ರೀತಿ ಗಿರಾಕಿಗಳೇ ಕಮ್ಮಿ, ಅವನು ಇಡೀ ತಿಂಗಳು ನನಗಾಗಿ ಕಾಯ್ದಿದ್ದಂತೆ ಇತ್ತು. ಹಾಗಾಗಿ ಹೋದೆ ಹಾಗೇನೆ ಹೋದ ಕೂಡಲೇ ಅವನು ಕುರ್ಚಿಯ ಧೂಳನ್ನ ಹೊಡೆದು ಸಜ್ಜಾದ. ಏನ್ ಮಾಡ್ತಾ ಇದ್ದಾನೆ ಕ್ಷೌರಿಕ? ಇಲ್ಲಿ ಪ್ರೊಫೆಸರ್ ಹೋದ್ ಕೂಡಲೇ ಅವನ್ ಏನ್ ಮಾಡ್ತಾ ಇದ್ದಾನೆ, ಇವ್ರಿಗಾಗಿ ಕಾಯ್ತಾ ಇರೋ ರೀತಿಯಲ್ಲಿದ್ದ. ಯಾಕೆಂತಂದ್ರೆ ಅಲ್ಲಿ ಯಾರು ಕೂಡ ಗ್ರಾಹಕರು ಇರ್ಲಿಲ್ವೇನೋ. ಹಾಗಾಗಿ ಇವ್ರೇನ್ ಮಾಡ್ತಾ ಇದಾರೆ, ಸೀದಾ ಇವ್ರು ಹೋದ ತಕ್ಷಣನೇ ಆ ಕುರ್ಚಿಯ ಧೂಳನ್ನೆಲ್ಲ ಒದ್ರಿ ಕೂರ್ಸ್ಕೊಳ್ತಾನೆ. ಕೂರ್ಸಿ ಹಾಗೆ ಕನ್ನಡಿಯ ನನ್ನ ಮುಖಕ್ಕೆ ಸರಿಯಾಗಿ ಇಟ್ಟ. ಯಾಕೆಂದ್ರೆ ನೀವು ನೋಡಿರ್ತೀರಿ ಎಲ್ಲಾ ಸಲೂನಲ್ಲೂ ಕೂಡ. ಹಾಗಾಗಿ ಅವ್ರು ಇಟ್ಟಂತ ಸಂದರ್ಭದಲ್ಲಿ ಮತ್ತೆ ಮಿಷಿನ್ ಅನ್ನ ತೆಗೆದುಕೊಂಡು ಚಕ್ 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 ಅಂತ ಅವನೇನ್ ಮಾಡ್ತಾನೆ, ಕ್ಷೌರವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಆಗ ಅದೇ ತರ ಅವನು ಸುಮಾರು 4 ವರ್ಷದಿಂದ 4 ಮಾತು ಕೂಡ ಆಡಿರಬಹುದು. ಯಾಕೆಂದ್ರೆ ಇಲ್ಲಿ ಕ್ಷೌರಿಕ ಇದಾನಲ್ಲ, ಅವನು ಎಷ್ಟು ಒಬ್ಬ ಶಾಂತಿ ಪ್ರಿಯ ಅಂತ ಅಂದ್ರೆ ಅವನು ನಿರೂಪಕರ ಹತ್ತಿರ 4 ವರ್ಷದಿಂದ ಬರೀ 4 ಮಾತನ್ನ ಆಡಿರೋದು ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನ. ಯಾಕೆಂದ್ರೆ ಇಲ್ಲಿ ನಿರೂಪಕರೇ ಇರ್ಬೋದು ಒಂದ್ ರೀತಿಯಲ್ಲಿ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ಗಂಡ ಹೇಳ್ತಾ ಇದ್ದಾನೆ 4 ಮಾತವನು ಆಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಏನು ನೋಡಪ್ಪ, ನಾನು ಒಂದ್ಸತಿ ಹೋದೆ, ಅವನ್ ಏನ್ ಮಾಡಿದ 4 ಮಾತು ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಗಂಡ ಇಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ, ಸಿಜರ್ ಕಟ್ ಬೇಕಾ ಸಾರ್ ಅಂದ. ಅದಕ್ಕೆ 4 ವರ್ಷದ ಕೆಳಗೆ ನಾನು ಅಂತ ಅಂದೆ. ಯಾವ್ದಾವ್ದು 4 ಮಾತಪ್ಪ ಅಂದ್ರೆ ಸಿಜರ್ ಕಟ್ ಬೇಕಾ ಅಂತ ಅಂತಾನೆ ಅವನು.
ನಾನು ಹೂ ಅಂತ ಅಂದೆ. ಅವನೇನ್ ಮಾಡ್ತಾ ಇದ್ದಾನೆ, ಅವಾಗಿಂದ ಅದೇ ಕಟಿಂಗ್ ಮಾಡ್ತಾ ಇದ್ದಾನೆ. ಹಾಗಾಗಿ ಹೀಗೆ ಮುಂದುವರೆದಂತೆ ನಾನೇನ್ ಹೇಳ್ದೆ, ಅದಾದ್ಮೇಲೆ ಮೀಸೆ ಕತ್ತರಿಸ್ಬೇಕಾ ಅಂದ. ಹ್ಞೂ ಅಂತ ಹೇಳ್ದೆ ಒಂದ್ಸಲ. ಅದೇ ಪೂರ್ತಿ ಅವನೇನ್ ಮಾಡ್ತಾ ಇದ್ದಾನೆ, ಹರಿದು ಬಿಡ್ತಾ ಇದ್ದಾನೆ. ಈಗ ನುಣ್ಣಗೆ ನೋಡಿ ಎರ್ದ್ ಬಿಟ್ಟಿದ್ದಾನೆ. ಆಮೇಲೆ ಕೂದಲು ಕೊಂಚ ಬೆಳ್ಳಗಾಗಿದೆ ಸರ್ ಅಂತ ಅಂದ. ಅದಕ್ಕೆ ಬಣ್ಣ ಇಲ್ಲಿ ಹಚ್ತೀನಿ ಸರ್ ಅಂದೆ. ಹಾಗೆ ಇನ್ನೊಂದ್ ಕಡೆ ಅವನಂತ ಬಣ್ಣ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ನೀವ್ ಯಾರು ಅಂತ ಅವನು ಗೊತ್ತೇ ಇಲ್ವಾ? ಈ ತರದಲ್ಲ 4 ವರ್ಷದಿಂದ ಹೋಗ್ತಾ ಇದ್ರು ಒಬ್ಬ ಕ್ಷೌರಿಕನ ಹತ್ರ, ನೀವ್ ಯಾರು ಅಂತ ಗೊತ್ತಿಲ್ವಾ ಅವನಿಗೆ ಅಂತಕ್ಕಂಥದ್ದು ಈ ತರದ ಸಂಭಾಷಣೆ. ಹಾಗಾದ್ರೆ ಸುಳ್ಳು, ಅವನು ಕ್ಷೌರಿಕ ಅಂತ ನಿಮಗೆ ಗೊತ್ತು ತಾನೆ? ಈಗ ಅವನು ಯಾರು ಅನ್ನೋದು ನಿಮ್ಗೆ ಗೊತ್ತು ಅಂದ್ರೆ ಅವ್ನು ಯಾರು ಕ್ಷೌರಿಕ ಅನ್ನೋದು ನಿಮ್ಗೆ ಗೊತ್ತು, ಯಾಕೆ ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತಕ್ಕಂಥದ್ದು. ಇಷ್ಟೆಲ್ಲ ವಿಚಾರಗಳಾದ್ಮೇಲೆ ಸರಿ ಆಯ್ತು ಓದೆ ಅಂತ ಇಟ್ಕೋ. ಹಾಗೆ ನಾವೇನ್ ಮಾಡ್ತಾ ಇರ್ತೀವಿ, ಅವನಿಗೆ ತುಂಬಾ ಇಲ್ಲ ಒಂದ್ ಕಡೆ ನಾವು ಓದಂತ ಸಂದರ್ಭದಲ್ಲಿ ಅವನನ್ನು ಬನ್ನಿ ಸಾರ್ ಕುತ್ಕೊಳ್ಳಿ ಈ ತರದ. ಆದ್ರೆ ನಮ್ಮ ಈ ಕ್ಷೌರಿಕ ಇದನ್ನಲ್ಲ, ಇವನು ಒಂದು ಮಾತು ಕೂಡ ಆಡಲ್ಲ, ಇವನಾಯ್ತು ಇವನ್ ಕೆಲ್ಸ ಆಯ್ತು, ಅಷ್ಟು ಒಳ್ಳೆಯ ವ್ಯಕ್ತಿ ಇವನು ಅನ್ನೋ ರೀತಿಯಲ್ಲಿ ಕ್ಷೌರಿಕನ ಬಗ್ಗೆ ಹೇಳ್ತಾ ಇದ್ರು. ಇವನು ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಅಂದ್ರೆ, ಒಂದ್ ರೀತಿಯಲ್ಲಿ ಅವ್ನು ನೋಡಕ್ ಹೇಗಿದ್ದಾನೆ ಅಂತ ನೋಡೋದಾದ್ರೆ ಕಪ್ಪನೆಯ ವ್ಯಕ್ತಿ. ಒಂದ್ ಕಡೆ ನನ್ನ ಕ್ಷೌರಿಕ ಸೈಲೆಂಟ್, ಅದಕ್ಕೆ ಅವನು ನನಗೆ ಇಷ್ಟ ಅಂತ ಇಲ್ಲಿ ಗಂಡ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಪ್ರೊಫೆಸರ್ ಹೇಳ್ತಾ ಇದಾರೆ. ಹೀಗೇನೆ ಅವನು ಒಂದ್ ರೀತಿ ಅವನಾಯ್ತು, ಅವನ ಕೆಲ್ಸ ಆಯ್ತು. ಇವತ್ತು ಸುಮ್ಮನೆ ಕ್ಷೌರ ಮಾಡ್ತಾ ಇದ್ದ, ಇದ್ದಕ್ಕಿದ್ದ ಹಾಗೆ ಮಾತನಾಡ್ದ. ನೋಡಿ, ಇವತ್ತು ಸುಮ್ಮನೆ ಕ್ಷೌರ ಮಾಡ್ತಾ ಇದ್ದನು, ಇದ್ಕಿದ್ದಂತೆ ಮಾತಾಡ್ಬಿಟ್ಟ. ಏನ್ ಮಾತಾಡ್ದ ಹಾಗಾದ್ರೆ ಕ್ಷೌರಿಕ ಅಂತ ಅನ್ನೋದು ನೋಡೋದಾದ್ರೆ, ನಮಗೆ ಸರ್ ಇಲ್ಲಿ ನನ್ನ ಕುಟುಂಬದ ಬಗ್ಗೆ ಅವನು ವಿಚಾರಿಸೋದಕ್ ಬಂದ. ಸರ್ ನಿಮ್ ತಂದೆ ಇದ್ದಾರಾ? ಹೌದಪ್ಪ ಅಂದೆ. ಹಾಗೇನೆ ಎಲ್ಲಿದ್ದಾರೆ ಅಂತ ಅಂದ. ಊರಲ್ಲಿದ್ದಾರೆ ಅಂತ ಅಂದೆ. ಸರ್ ನೀವು ಒಬ್ರೇನಾ ಅಂದ. ಇಲ್ಲಪ್ಪ ಮಕ್ಳಿದ್ದಾರೆ ಅಂತ. ಹಾಗೇನೆ ನಾನೊಬ್ನೇ ಅಂತ ಅಂದ. ನಾನೊಬ್ನೇ ಅಂದ. ಹೀಗೆ ತಮ್ಮ ಮಕ್ಕಳು ಇದ್ದಾರಾ ಅಂತ ಅಂದ. ಇಬ್ರಿದ್ದಾರೆ ಅಂತ ಅಂದೆ. ಈ ತರದ ನನ್ನ ಬಗ್ಗೆ ಎಲ್ಲವೂ ಕೂಡ ಅವನು ಇವತ್ತು ವಿಚಾರಿಸ್ತಾ ಅಂತಕ್ಕಂಥದ್ದು. ಅಂದ್ರೆ ಕ್ಷೌರಿಕ ಏನ್ ಮಾಡಿದಾನೆ, ಈಗ ಮೌನವನ್ನ ಮುರಿದು ಈಗ ಏನ್ ಮಾಡ್ತಾ ಇದ್ದಾನೆ, ಮಾತನಾಡ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಆದ್ಮೇಲೆ ಅಷ್ಟಕ್ಕೆ ಅವನು ಸುಮ್ಮನ ಆಗಿದ್ರೆ ಮತ್ತಿನ್ನೇನಾದ್ರೂ ಕೇಳಬಹುದು ಅಂತ ನೋಡಿ, ಸರಿ ನಾನು ಮೌನ ಇಲ್ಲಿ ನಕ್ಕು ವಿಚಿತ್ರವಾಗಿ ಏನು ಈ ಈ ಈ ಮುಖದಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಆ ಮನುಷ್ಯ ಎಷ್ಟೋ ವರ್ಷದಿಂದ ನನ್ನನ್ನು ನೋಡಿದ್ದಾನೆ, ಮಾತೇ ಆಡಿರ್ಲಿಲ್ಲ, ಈಗ ಇದ್ದಕ್ಕಿದ್ದ ಹಾಗೆ ಮಾತನಾಡ್ತಾ ಇದ್ದಾನೆ. ಅವನ ಮಾತಿಗೆ ವಿಚಿತ್ರ ಶಕ್ತಿ ಇತ್ತು. ಯಾಕೆ ಅವನು ಇಷ್ಟು 4 ವರ್ಷದಿಂದ ಸತತವಾಗಿ ನಾನು ಬರ್ತಾ ಇದ್ದೀನಿ, ಆ ಆದ್ರೆ ಅವತ್ತಿಂದ ಮಾತಾಡ್ತಾ ಇಲ್ಲ, ಯಾಕೆ ಈಗ ಮಾತನಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಒಂದು ಅನುಮಾನನು ಕೂಡ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ಅವನ ಮೌನ ನೋಡಿ ಸುಮ್ಮನಾಗಿ ಮತ್ತೆ ಮಾತಿಲ್ಲದೆ ಮಧ್ಯ ಸಂಬಂಧ ಬೆಳೆದಾಗಿತ್ತು. ಮಾತಿಲ್ಲದೇನೆ ಸಂಬಂಧ ಬೆಳೆದಿತ್ತು ಇಲ್ಲಿ. ಹಾಗೆ ನೋಡಕ್ ಹೋದ್ರೆ ಒಂದ್ ರೀತಿಯಲ್ಲಿ ಕಪ್ಪಾಗಿದ್ದಾನೆ, ಯಾವಾಗಲೂ ಗಂಭೀರವಾಗಿರ್ತಾನೆ. ಯಾರು ಕ್ಷೌರಿಕ ಏನ್ ಮಾಡಿದ್ದಾನೆ, ಕಪ್ಪಾಗಿದ್ದಾನೆ, ಒಂದ್ ರೀತಿಯಲ್ಲಿ ಗಂಭೀರವಾಗಿದ್ದಾನೆ ಅಂತಕ್ಕಂಥದ್ದು. ಹಾಗೇನೆ ಖುಷಿಯಾಗೂ ಇರ್ತಾನಾ ಅಂತ ಹೆಂಡತಿ ಕೇಳಿದಾಗ, ಅಯ್ಯೋ ಇಲ್ಲ, ಖುಷಿಯೂ ಇಲ್ಲ ದುಃಖವೂ ಇಲ್ಲ ಅಂತ ಹೇಳಿ ಇನ್ನೊಂದ್ ಕಡೆ ಈ ತರದ ಕ್ಷೌರಿಕನ ಬಗ್ಗೆನೇ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನೇ ಅಲ್ಲಿ ಬರ್ತಾನೆ ಅವ್ರ ಮನೆಗೆ. ಇದಕ್ಕಿದ್ದಾಗೆ ಯಾರೋ ಹೊರಗಡೆ ಬಾಗಿಲನ್ನ ತಟ್ಟಂಗಾಯ್ತು. ಆ ತಟ್ಟಂತ ಸಂದರ್ಭ ನೋಡು ಯಾರು ಅವನೇ ಅಂತ ಅಂದಾಗ, ಯಾರವನು ನೋಡು ಅಂತ ಹೇಳಿದಾಗ, ಅವಳು ಎಲ್ಲ ಒಂದ್ ಕಡೆ ಇಲ್ಲಿ ಹೆಂಡತಿ ಪ್ರೇಕ್ಷಕರಿಗೆ ಕಾಣುವಂತೆ, ಅಂದ್ರೆ ನಾಟಕದಲ್ಲಿ ಪ್ರೇಕ್ಷಕರಿಗೆ ಕಾಣುವಂತೆ ಬಾಗಿಲನ್ನು ತೆಗೆದು ನೋಡಿದ್ರೆ ಯಾರು ಬೇಕಿತ್ತು ಎನ್ನುವಳು. ಆ ವ್ಯಕ್ತಿ ಪ್ರೇಕ್ಷಕರಿಗೆ ಕಾಣುವುದಿಲ್ಲ, ಮತ್ತೆ ಯಾರು ಬೇಕಿತ್ತು ಎನ್ನುವರು. ಆದ್ರೆ ಅವನು ಈಗ ವಿಚಿತ್ರ ರೀತಿಯಲ್ಲಿ ಗಂಡ ಏನ್ ಮಾಡ್ತಾನೆ, ಎದ್ದು ಬಂದು ಅಂದ್ರೆ ಪ್ರೊಫೆಸರ್ ಎದ್ದು ಬಂದು ಏನ್ ಮಾಡ್ತಾ ಇದ್ರೆ, ತಾನು ನೋಡುವ ಆಗ ಅವ್ರು ನೋಡ್ತಾರೆ. ನೋಡಿದಾಗ ವ್ಯಕ್ತಿಯನ್ನ ಗುರುತಿಸಿ ನೋಡಿ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಈಗ ಏನ್ ಮಾಡ್ತಾ ಇದ್ದಾನೆ ಕ್ಷೌರಿಕ, ಇಲ್ಲಿ ಮುಂದೆ ಅವರ ಮನೆಯ ಮನೆ ಮುಂದೆನೆ ಬಂದು ಇಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಸರಿ, ಒಂದ್ ಕಡೆ ಓಹೋ ನೀನಾ ಅಂತ ಇಲ್ಲಿ ಪ್ರೊಫೆಸರ್ ಹೇಳ್ತಾ ಇದಾರೆ. ಆದ್ರೆ ಅವನೇ ಕಣೆ, ನಾನು ಈಗ ಹೇಳ್ತಿರ್ಲಿಲ್ವಾ, ಅವನೇ. ನೀನು ಒಳಗೆ ಹೋಗು ಅಂತ ಅಲ್ಲಿ ಹೆಂಡತಿಗೆ ಹೇಳ್ತಾರೆ. ಅವಳು ಒಳಗಡೆ ಹೋಗ್ತಾಳೆ. ಬಾರಯ್ಯ, ಯಾಕಯ್ಯ ಗೇಟ್ ಹತ್ರನೇ ನಿಂತಿದ್ದೀ, ಮಾತನಾಡಿಸಿದೆ. ಆಗ ಯಾರು ಅಂತ ಹೇಳಬಾರ್ದಾ, ಒಳಗೆ ಬಾ ಎಂದು ಪ್ರೇಕ್ಷಕರಿಗೆ ಕಾಣುವಂತೆ ಬಾಗಿಲನ್ನ ದಾಟಿ ಅಲ್ಲಿ ಆ ವ್ಯಕ್ತಿ ಹೊರಗಡೆ ಇಲ್ಲಿ ಮುಂದೆ
ವೇದಿಕೆಯ ಮುಂಭಾಗಕ್ಕೆ ಬರ್ತಾನೆ. ಬಂದಾದ್ಮೇಲೆ ಇಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ಆಗ ಏನಕ್ಕೆ ಬಂದಿದ್ದಾನೆ ಹಾಗಾದ್ರೆ ಕ್ಷೌರಿಕ? ಬಂದಿರ್ತಕ್ಕಂಥ ಕಾರಣ ಏನಪ್ಪಾ ಅಂತಂದ್ರೆ, ಸರ್ ನನ್ನ ತಂದೆ ತೀರ್ಕೊಂಡ್ರು ಸಾರ್, ನನ್ನ ತಂದೆ ತೀರ್ಕೊಂಡ್ರು ಸಾರ್. ಹೌದೇ? ನೆನ್ನೆ ಇಲ್ಲಿ ನಿನ್ನ ತಂದೆ ತೀರ್ಕೊಂಡ್ರ? ಏನಾಗಿತ್ತು? ಯಾವಾಗ? ಏನು? ಈ ತರದ ಅವರ ವಿಚಾರಗಳ ಬಗ್ಗೆ ಇಲ್ಲಿ ಪ್ರೊಫೆಸರ್ ಕೇಳ್ತಾ ಇದ್ದಾರೆ. ಆಗ ಕ್ಷೌರಿಕ ಆ ತಂದೆ ಯಾವಾಗ ತೀರ್ಕೊಂಡ್ರು, ಏನು, ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ? ಸರ್ ಬೆಳಗ್ಗೆ ತೀರ್ಕೊಂಡ್ರು. ಓಹೋ, ಅಲ್ಲ ಕಣಯ್ಯ, ನೀನ್ ಬೆಳಗ್ಗೆನೆ ಹೇಳತ್ತಾನೆ ಅವ್ರು ಎಲ್ಲಾದ್ರೂ ಆಸ್ಪತ್ರೆಗೆ ಸೇರಿಸ್ಬೋದಾಗಿತ್ತು ಅಂತ. ಹಾಗೇನೆ ಅವನೆಲ್ಲ ಒಂದ್ ಕಡೆ ಬೆಳಿಗ್ಗೆ ಸಪ್ಪಗಿದ್ದೆ ಅಲ್ವಾ ಅಂತ ಅಂದಾಗ, ಹೌದು ಸರ್, 2 ದಿನದಿಂದ ಜ್ವರ, ಆ ವ್ಯಕ್ತಿಗೆ 2 ದಿನದಿಂದ ಜ್ವರ ಸರ್. ನಿನ್ನೆ ಮಧ್ಯಾಹ್ನ ತೀರೋದ್ರು. ಬೆಳಿಗ್ಗೆ ಸಪ್ಪಗಿದ್ರು, ನಿನ್ನೆ ಮಧ್ಯಾಹ್ನ ತೀರೋದ್ರು. ಹಾಗಾಗಿ ಬೆಳಿಗ್ಗೆ ನನಗೆ ಯಾಕೆ ಹೇಳಲಿಲ್ಲ, ಅಯ್ಯೋ ಹಾಳಾದೋನೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೋದಾಗಿತ್ತು ಅಂತ ಪ್ರೊಫೆಸರ್ ಹೇಳ್ತಾರೆ. ಸರ್ ಈಗ ಹೆಣ ಹಾಗೆ ಬಿದ್ದಿದೆ ಸರ್, 30 ರೂಪಾಯಿ ಬೇಕಾಗಿದೆ. ಈಗ 30 ರೂಪಾಯಿ ಬೇಕಾಗಿದೆ ಅಂತ ಬರ್ತಾನೆ. ಆ ಬೇಕಾಗಿರುತ್ತೆ ಅಂತ ಬಂದಂತ ಸಂದರ್ಭದಲ್ಲಿ, ಸರಿ ಈಗ ಏನ್ ಮಾಡೋದು, ಏನಾಗಾದ್ರೂ ಮಾಡಿ ಈಗ ಹಣವನ್ನ ಅವನಿಗೆ ಕೊಡಬೇಕು. ಈ ಹಣವನ್ನ ಕೊಡ್ಬೇಕಾದ್ರೆ ಕೊಡ್ಬೇಕಾ ಬೇಡವಾ, ಅಥವಾ ಅವನು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ, ಈ ತರದ ಚರ್ಚೆಗಳು, ಗೊಂದಲಗಳು, ಅನುಮಾನಗಳು ಮಧ್ಯಮ ವರ್ಗದಲ್ಲಿ ಯಾವ ರೀತಿ ಉಟ್ಕೊಳ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅವನು 30 ರೂಪಾಯಿ ಕೇಳ್ತಾ ಇದ್ದಾನೆ ತನ್ನ ತಂದೆಯ ಇಲ್ಲಿ ಇಲ್ಲ ಒಂದ್ ಕಡೆ ಹೆಣವನ್ನ ಉಳೋದಕ್ಕೆ, ಅದು ಶವ ಸಂಸ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಣ. ಹಾಗಾಗಿ ಇಷ್ಟೆಲ್ಲ ನೋಡಿದ್ಮೇಲೆ ಸರಿ, ಇನ್ನೊಂದ್ ಕಡೆ ಮಾಮೂಲು ಕ್ಷೌರಿಕ ಅವನು. ಹೌದು, ಹಾಗಾದ್ರೆ ಒಂದ್ ಕಡೆ ಅವನು ಏನ್ರಿ ಕಳ್ಳನ್ ತರ ನಿಂತಿದ್ದ ಹಾಗೆ ಹೀಗೆ ಅಂತ ಹೆಂಡತಿ ಹೇಳ್ತಕ್ಕಂಥದ್ದೇ, ಏನಿಲ್ಲ ಅವನು ಒಳ್ಳೆಯನೆ, ಹಾಗೆ ಹೀಗೆ ಅವ್ರ ತಂದೆ ಶವ ಸಂಸ್ಕಾರಕ್ಕೆ ಎಲ್ಲ ಒಂದ್ ಕಡೆ 20 ರೂಪಾಯಿ ಬೇಕಂತೆ ಅಂತ ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಪ್ರೊಫೆಸರ್ ಹೇಳಿದ್ಮೇಲೆ, ಆಗ ಅಲ್ಲೇ ಇದ್ದಂತೆ ಗಾಯತ್ರಿ ಇಲ್ಲ 30 ರೂಪಾಯಿ ಅಂತ ಅಂತಾರೆ. ಮತ್ತೆ ಹೆಂಡತಿ ನೀವು ಸುಳ್ಳು ಹೇಳ್ತೀರಾ ಹಾಗೆ ಹೀಗೆ ಅಂತ ಈ ತರದ ಅಲ್ಲಿ ಚರ್ಚೆಗಳು ನಡೀತವೆ. ಇಷ್ಟೆಲ್ಲ ಆದ್ಮೇಲೆ ಹಣವನ್ನ ಇಲ್ಲಿ ಕೊಡ್ಬೇಕು. ಏನ್ ಮಾಡೋದಾಗಾದ್ರೆ? ನೋಡಿ, ಇಡೀ ನಮ್ಮ ಪ್ರಪಂಚದಲ್ಲಿ, ನಮ್ಮ ಜಗತ್ತಿನಲ್ಲಿ ಎಂತೆಂತ ಜನ ಇದ್ದಾರಪ್ಪ ಅಂತ ಅಂದ್ರೆ, ನೋಡಿ, ಪೂಜೆಯ ಮಂದಿ ಇದ್ದಾರೆ, ಮಂತ್ರದ ಮಂದಿ ಇದ್ದಾರೆ, ಮಾತಿನ ಮಂದಿ ಇದ್ದಾರೆ, ಮೋಸದ ಮಂದಿ ಇದ್ದಾರೆ. ಹೀಗೆ ಹೋಗ್ತಾ 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 ಇರುವೆಯ ಗುಂಪಿನಂತೆ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಹುಷಾರಾಗಿ ಬದುಕುವಂತಹ ಜನ ಇದ್ದಾರೆ. ಇಡೀ ಸಮಾಜದಲ್ಲಿ ಯಾವ್ಯಾವ ತರದ ಜನರು ಬದುಕ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತೂ ಇಂತೂ ಈಗ ಅವನಿಗೆ ಹಣ ಕೊಡ್ಬೇಕಾ ಬೇಡ್ವಾ ಅನ್ನೋ ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಹೆಂಡತಿ ಹೇಳ್ತಾರೆ, ಇಲ್ಲಿ ನೀವು ದುಡಿಯೋದು ಅಲ್ವಾ, ನಿಮ್ಮಿಷ್ಟ, ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ ಅನ್ನುವಂಥದ್ದು. ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಏನಾಗ್ತಾ ಇದೆ, ಪ್ರೊಫೆಸರ್ ಈಗ ಈ ಹಣವನ್ನ ಇವನು ಸುಮ್ಮನೆ ಕೇಳ್ತಾ ಇದ್ದಾನಾ, ಅಥವಾ ನಿಜವಾಗ್ಲೂ ಅವ್ರ ತಂದೆ ಸತ್ತಿದ್ದಾರಾ, ಈ ತರದ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಥವಾ ಯಾಕೆಂದ್ರೆ ಈ ಜಗತ್ತಿನಲ್ಲಿ ಸುಮಾರು ಜನ ಏನ್ ಮಾಡ್ತಾ ಇದ್ದಾರೆ, ಮೋಸ ಮಾಡುವಂತಹ ಜನರೇ ಇದ್ದಾರೆ, ನಂಬಿಕೆ ದ್ರೋಹವನ್ನ ಮಾಡ್ತಕ್ಕಂಥ ಕೆಲಸ ಮಾಡುವಂತ ಜನ ಇದ್ದಾರೆ. ಹೇಗೆ ಹಾಗಾದ್ರೆ ಇವನನ್ನು ನಂಬೋದು ಅಂತಕ್ಕಂಥದ್ದು. ಒಂದ್ ಕಡೆ ನಾನೇನಾದ್ರೂ ಹಣವನ್ನ ಕೊಟ್ಟು ಮೋಸ ಹೋದ್ರೆ ಯೋಚನೆ ಮಾಡಿ ಎಲ್ಲ ಒಂದ್ ಕಡೆ ಮನಸ್ಸು ತಿನ್ನುತ್ತೆ, ಅಥವಾ ತನ್ನ ಆತ್ಮಗೌರವಕ್ಕೆ ಎಲ್ಲ ಒಂದ್ ಕಡೆ ಧಕ್ಕೆ ಬರುತ್ತೆ. ಈ ತರದ ಆಲೋಚನೆಗೆ ಇಲ್ಲಿ ಪ್ರೊಫೆಸರ್ ತೊಡಗಿದ್ದಾರೆ. ಹಾಗೇನೆ ಇದೊಂದು ಯುದ್ಧದ ಇಲ್ಲಿ ಗಾಯತ್ರಿಗೆ ಹೇಳ್ತಾರೆ, ಗಾಯತ್ರಿ ಇದೊಂದ್ ರೀತಿ ಯುದ್ಧ, ಇಲ್ಲಿ ಕೊಡ್ಬೇಕಾ ಬೇಡವಾ ಅಂತಕ್ಕಂಥದ್ದು. ಸರಿ ಆಯ್ತು, ಅವನಿಗೆ ದುಡ್ಡು ಕೊಡಬಾರ್ದು, ಆದ್ರೆ ಈತ ಒಳ್ಳೆಯ ಮನುಷ್ಯ. ನೋಡಿ, ಒಂದ್ ಕಡೆ ಗಾಯತ್ರಿ ಆ ಮಗು ಅವ್ನ್ ನೋಡಿದ್ರೆ ತುಂಬಾ ಪಾಪ ಅನ್ಸುತ್ತಪ್ಪ, ಅವ್ನ್ ತುಂಬಾ ಒಳ್ಳೆ ಮನುಷ್ಯ ಅನ್ಸುತ್ತೆ ಅಂತಕ್ಕಂಥದ್ದು. ಹೌದಾ? ಹಾಗಾಗಿ ಒಂದ್ ಕಡೆ ಆ ತಂದೆ, ಹೌದೇನಪ್ಪ, ಈಗ ಇಲ್ಲಿ ತಂದೆ ಮತ್ತೆ ಮಗಳ ನಡುವೆ ಸಂಭಾಷಣೆ ನಡೀತಾ ಇರ್ಬೇಕಾದ್ರೆ, ಹೇಗಪ್ಪ ಅವನನ್ನ ಒಳ್ಳೆ ಮನುಷ್ಯ ಅಂತ ಅಂದ್ಯ, ನೀನೇ ಹೇಳ್ದಲ್ಲಮ್ಮ ಈಗ. ಹಾಗಾದ್ರೆ ನಾನೇ ಗೆದ್ದೆ ಅಂತ ಗಾಯತ್ರಿ ಹೇಳ್ತಕ್ಕಂಥದ್ದು. ಇದೆಲ್ಲ
ವಿಚಾರಗಳು ನೋಡಿ, ಮಧ್ಯಮ ವರ್ಗದ ಅಥವಾ ಸಾಮಾನ್ಯ ವರ್ಗದ ಕುಟುಂಬದಲ್ಲಿ ಯಾರಿಗಾದರೂ ಹಣವನ್ನ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಏನೆಲ್ಲ ಇಲ್ಲಿ ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಮೂಡ್ತವೆ ಅಂತಕ್ಕಂಥದ್ದು. ಅವನು ನಿಜವಾಗಿಯೂ ಕೇಳ್ತಾ ಇದ್ದಾನ, ಅವನಿಗೆ ಹಣದ ಅವಶ್ಯಕತೆ ಇದೆಯಾ, ಅಥವಾ ಇಷ್ಟೆಲ್ಲಾ ಸ್ನೇಹಿತರಿದ್ದಾರೆ, ಅವನಿಗೆ ಸಂಬಂಧಿಕರಿರ್ತಾರೆ, ಅಥವಾ ಈ ಮುಟ್ಟಾಳ ಏನ್ ಮಾಡ್ತಾ ಇದ್ದಾನೆ, ಕೆಲಸವನ್ನ ಮಾಡ್ತಾ ಇದ್ದಾನೆ, ಕೈಲಿ ಕೆಲಸ ಇದೆ. ಯಾಕಂದ್ರೆ ಕ್ಷೌರಿಕನ್ಗೆ ಹೇಳ್ತಾ ಇರೋದು, ಯಾಕಂದ್ರೆ ಇಷ್ಟೆಲ್ಲಾ ಇದ್ದೆ ಆದ್ರೂ ಕೂಡ ಇವನು ತಂದೆಯ ಇಲ್ಲಿ ಶವವನ್ನ ಸುಡೋದಕ್ಕೆ 4 ಕಾಸು ಕೂಡಿಟ್ಟಿಲ್ವಾ ಈ ಮುಟ್ಟಾಳ ಅಂತ ಒಂದ್ ಕಡೆ ಬೈಗಳನ್ನ ಬೈತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟೆಲ್ಲ ಎಲ್ಲ ಒಂದ್ ಕಡೆ ನಿಮಗೆ, ಇನ್ನೊಂದ್ ಕಡೆ ಹೆಂಡತಿ ಇಲ್ಲೂ ಕೂಡ ಹಾಸ್ಯ ಮಾಡ್ತಾರೆ, ನಿಮಗೆ ಮುಟ್ಟಾಳ್ರು ಕೂಡ ಗೊತ್ತಿದೆಯಾ, ಗೊತ್ತು. ಹಾಗೇನೆ ಅಯ್ಯೋ ಇಲ್ಲಿ ಒಂದ್ ಕಡೆ, ಆದ್ರೆ ಮುಟ್ಟಾಳರಿಗೂ ತಂದೆ ತಾಯಿ, ಸ್ನೇಹಿತರು ಇವರೆಲ್ಲ ಇದಾರಲ್ಲ, ಅವ್ರು ಯಾರಾದ್ರೂ ಎಲ್ಲ ಒಂದ್ ಕಡೆ ಇವನಿಗೆ ಸಹಾಯ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅವನು ನಿಮ್ಮ ಹತ್ರನೇ ಬಂದು ಕೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಇದೆಲ್ಲ ವಿಚಾರ ಒಂದ್ ಕಡೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ, ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತಕ್ಕಂಥದ್ದು. ಒಂದ್ ಕಡೆ ಹೇಗೆ ಅಂದ್ರೆ, ಇಲ್ಲಿ ಒಳ್ಳೆಯವ್ರು ಯಾರು, ಕೆಟ್ಟೋರು ಯಾರು, ಯಾರ್ ಬೇಕು ಯಾರ್ ಬೇಡ, ಈ ತರದ ಗೊಂದಲಗಳು ಪ್ರೊಫೆಸರ್ ಅಲ್ಲಿ ಕಾಡ್ತಾ ಇದೆ. ಇಲ್ಲಿ ಯಾವುದು ಜಿಂಕೆ, ಯಾವುದು ಹುಲಿ, ಯಾವುದನ್ನ ಇಲ್ಲಿ ಕೊಲ್ಲಬೇಕು, ಯಾವುದನ್ನ ಬದುಕಿಸ್ಬೇಕು ಅನ್ನೋದೇ ಒಂದ್ ರೀತಿ ಗೊಂದಲದ ವಾತಾವರಣ, ಇಲ್ಲಿ ಗೊಂದಲಮಯವಾದಂತ ವಾತಾವರಣ ಸೃಷ್ಟಿಯಾಗಿದೆ ಅವರ ಮನಸ್ಸಿನಲ್ಲಿ. ಹಾಗೇನೆ ಸಮಾಜದಲ್ಲೂ ಕೂಡ ಕೆಲವೊಂದು ಸನ್ನಿವೇಶಗಳು ಇದೇ ರೀತಿ ಇರ್ತವೆ ಅಂತಕ್ಕಂಥದ್ದು. ಹೀಗಾಗಿ ಕೊನೆಗೆ ಹೀಗೆ ಮಾತನಾಡಿದ್ರೆ ಹೆಂಗೆ ಅರ್ಥವಾಗಬೇಕು, 10 ವರ್ಷದಿಂದ ನಾನು ಬಲ್ಲ ಸ್ನೇಹಿತರು ನನಗಿನ್ನೂ, ಇಲ್ಲ ಒಂದ್ ಕಡೆ 10 ವರ್ಷದಿಂದ ನಾನು ಬಲ್ಲ ಸ್ನೇಹಿತರು ನನಗಿನ್ನೂ ಸಮಸ್ಯೆ, 10 ಜನರ ಪರಿಚಯ ನನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಆಳಕ್ಕೆ ಎಲ್ಲ ಒಂದ್ ಕಡೆ ಹಿಡಿದು ಮನಸ್ಸನ್ನ ಅಲ್ಲಾಡಿಸುತ್ತದೆ. ಯಾಕೆಂದ್ರೆ ಒಂದ್ ಕಡೆ ಅವರ ಚರ್ಮ ಹೊಕ್ಕು ನೋಡುವ ದಾರಿ ನಮಗಿಲ್ಲ. ಯಾಕೆಂದ್ರೆ ವ್ಯಕ್ತಿ ಹೇಗೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ. ಅವರನ್ನ ಮುಟ್ಟಿ ನೋಡಿದರೆ ಅವರು ಅರ್ಥ ಆಗೋದಿಲ್ಲ, ಅವರೊಂದಿಗೆ ಹರಟೆ ಹೊಡೆದ್ರೆ ಅವ್ರ ಮನಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ, ಅವರೊಂದಿಗೆ ಜಗಳ ಆಡಿದರೆ ಗೊತ್ತಾಗೋದಿಲ್ಲ. ಆದ್ರೆ ಒಂದ್ ರೀತಿಯಲ್ಲಿ ದಿಗ್ಭ್ರಮೆ ಗಮನಿಸಿ ನಕ್ಕಿದರು, ಏನಪ್ಪಾ ಇದು ಮನಸ್ಸಿನಲ್ಲಿ ಇಷ್ಟೊಂದು ದಿಗ್ಭ್ರಮೆ ಆಗ್ತಾ ಇದೆಯಲ್ಲ ಅಂತ. ಕೊನೆಗೆ ಕೊಂಚ ಕಾಫಿ ಕೊಡು ಗಂಗು, ಯಾಕೆ ಹೀಗೆ ನೋಡ್ತಿದ್ದಿ, ನನಗೂ ಇಲ್ಲಿ ಎಲ್ಲ ಒಂದ್ ಕಡೆ ಆಗಿಲ್ಲ, ಕಾಲು ಚೀಲ ತೊಳೆದಿದ್ದೀಯಾ, ಹಾಗೇನೆ ಶರ್ಟ್ ಇಸ್ತ್ರಿ ಆಗಿದ್ಯಾ, ನೋಡಿ ಇದೆಲ್ಲ ಸಮಾಜದ ಜಂಜಾಟಗಳನ್ನೆಲ್ಲ ಬಿಟ್ಟು ಮತ್ತೆ ನನ್ನ ವೃತ್ತಿಗೆ ನಾನು ಹೋಗ್ಬೇಕು ಈಗ. ಸರಿ, ಕಾಲ್ ಚೀಲ ಇಲ್ಲಿ ತೊಳೆದಿದ್ದೀಯಾ, ಹಾಗೇನೆ ಬಟ್ಟೆಯನ್ನ ಇಸ್ತ್ರಿ ಮಾಡಿದ್ದೀಯಾ, ಸರಿ ನಾನೀಗ ಕೆಲಸಕ್ಕೆ ಹೋಗಬೇಕು. ಉದ್ಯೋಗಂ ಪುರುಷ ಲಕ್ಷಣ, ಇಲ್ಲಿ ಪುರುಷ ಲಕ್ಷಣಂ ಅನ್ನೋ ರೀತಿಯಲ್ಲಿ ನಾನು ನನ್ನ ಕೆಲಸಕ್ಕೆ ನಾನು ಹೋಗ್ಬೇಕು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಇವ್ರು ಏನ್ ಮಾಡ್ತಾರೆ, ಸಮಾಜದ ಜಂಜಾಟಗಳ ನಡುವೆ ನಾನು ಕೂಡ ಬದುಕ್ತಾ ಇದ್ದೀನಿ, ಹಾಗಾಗಿ ಬೇರೆಯವರ ಬಗ್ಗೆಯ ಯೋಚನೆಯನ್ನ ಮಾಡೋದು ಬಿಟ್ಟು ಈಗ ನನ್ನ ಬದುಕಿನ ಕಡೆಗೆ ನಾನು ಯೋಚನೆಯನ್ನ ಮಾಡೋಣ ಅಂತ ಹೇಳಿ ಅಲ್ಪಾಡ್ಗವರು ಪ್ರೊಫೆಸರ್ ಏನ್ ಮಾಡ್ತಾರೆ, ಅವರ ಉದ್ಯೋಗಕ್ಕೆ ಇಲ್ಲಿ ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಗಿಳಿಯು ಪಂಜರದೊಳಿಲ್ಲ ಅಂತಕ್ಕಂತಹ ಒಂದು ನಾಟಕದ 1ನೇ ದೃಶ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ದೀನಿ. ಹಾಗೇನೆ ಒಂದ್ ಕಡೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇಲ್ಲಿ ಪ್ರಮುಖ ಅಂಶವನ್ನ ನಾವು ನೆನಪಿಟ್ಕೋಬಹುದು. ನಾಟಕ ಪ್ರಾರಂಭದಲ್ಲಿ ಮಧ್ಯಮ ವರ್ಗದ ಜನರ ಬದುಕಿನ ಅನಾವರಣ, ಹಾಗೇನೆ ಕ್ಷೌರಿಕ ಹಣದ ಸಹಾಯ ಕೇಳಿ ಸಂದರ್ಭ, ಹಾಗೇನೆ ಮಧ್ಯಮ ವರ್ಗದಲ್ಲಿ ಗಂಡ ಹೆಂಡತಿಯ ಹಾಸ್ಯ ಸಂಭಾಷಣೆ, ನಮ್ಮ ಸಮಾಜದಲ್ಲಿ ಯಾವ ರೀತಿ ಜನರಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಪ್ರಮುಖ ಅಂಶಗಳನ್ನ ನಿಮ್ಗೆ ಹೇಳಿದ್ದೀನಿ. ಹಾಗಾಗಿ ಇದರಲ್ಲಿ ನಿಮ್ಗೆ 5ರಿಂದ 8, 10 ಅಂಕಗಳು ಈ ತರಗತಿಯಿಂದ ಉಪಯೋಗ ಆಗ್ಬೋದು ಅಂತ ಭಾವಿಸ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.